ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಕರ್ಕೊಂಡೋಗೋಣ ಅಂದ್ಕೊಂಡಿದ್ದೀನಿ. ಅದೇ ಪಯಣ. ಇದು ಕಾರ್ ಮ್ಯೂಸಿಯಮ್ಮು. ಈ ಕಾರ್ ಮ್ಯೂಸಿಯಮ್ಗೆ ಪಯಣ ಅಂತ ಹೆಸರಿಟ್ಟಿದ್ದಾರೆ. ಇದು ಎಷ್ಟು ಚೆಂದ ಇದೆ ಅಂದರೆ ನಿಜ. ನಮ್ಮ ಪೂರ್ವಜರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಿದ್ರೆ ಯಾವ ರೀತಿ ವಾಹನಗಳು ಯಾವ ರೀತಿ ಅವರು ಹೋಗ್ತಾಯಿದ್ರು ಅನ್ನೋದನ್ನು ಪ್ರತಿಯೊಂದೂ ಸಹ ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಟೆಕ್ನಾಲಜಿ ಬಿಲ್ಡ್ ಆದಂತೆ ವೆಹಿಕಲ್ಸು ಯಾವ ರೀತಿ ಬದಲಾಯ್ತಾ ಹೋಯ್ತು ಅನ್ನೋದನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಂದೂ ಸಹ ಒನ್ ಬೈ ಒನ್ ಯಾವ ರೀತಿ ಚೇಂಜ್ ಆಯ್ತಾ ಹೋಯ್ತು ಅನ್ನೋದು ಪ್ರತಿಯೊಂದೂ ಸಹ ಇಟ್ಟಿದ್ದಾರೆ. ಇದನ್ನು ನಡೆಸ್ತಾ ಇರೋದು ಬೇರೆ ಯಾರೂ ಅಲ್ಲ, ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು. ಎಷ್ಟು ಚೆನ್ನಾಗಿ ಕಲೆಕ್ಷನ್ ಮಾಡಿದ್ದಾರೆ ಅವರು ಅಂದರೆ, ಒಂದೇ ಕಡೆ ಇಷ್ಟು ಕಾರ್ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಮಕ್ಳಿಗೆ ಮಾತ್ರ ತುಂಬ ಖುಷಿ ಆಯಿತು ಅವ್ರಿಗೆ. ಅವರು ಖುಷಿಗೆ ಭಾರನೇ ಇರಲಿಲ್ಲ, ಅಷ್ಟು ಖುಷಿಪಟ್ಟರು ಆ ಮಕ್ಕಳು. ಬಟ್ ಇನ್ನೊಂದು ವಿಶೇಷತೆ ಏನಂದರೆ, ಆ ಕಾರನ್ನು ಸಹ ಅದು ಎಷ್ಟನೇ ಇಯರಲ್ಲಿ ಆ ಕಾರಿತ್ತು, ಮತ್ತು ಅದ್ರ ವಿಶೇಷತೆ ಏನು, ಮತ್ತು ಅದು ಎಲ್ಲಿಂದ ನಾವು ತೊಗೊಂಡು ಬಂದಿದ್ದೀವಿ, ಯಾರ ಹತ್ರ ಇತ್ತು, ಪ್ರತಿಯೊಂದು ಸಹ ಡೀಟೇಲ್ಸ್ ಹಾಕಿದ್ದಾರೆ. ಅದ್ರ ಕಾರ್ ನೇಮು ಸಹ ಮೆನ್ಷನ್ ಮಾಡಿದ್ದಾರೆ. ನಾವು ಸುಮ್ಮನೆ ನೋಡ್ಕೊಬರೋದಲ್ಲ, ಆ ಕಾರಿನ ಬಗ್ಗೆನೂ ಸಹ ತಿಳ್ಕೊಂಡು ಬರ್ಬೋದು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ರಾಜರು ಫೋಟೋ ಆಗಲಿ, ಯಾರ ಹತ್ರ ಕಾರ್ಗಳಿತ್ತು ಪ್ರತಿಯೊಂದೂ ಸಹ ಹೇಳಿದ್ದಾರೆ. ಇಲ್ಲಿ ನೋಡಿ ಸ್ಕೂಟರ್ಗಳು, ಈ ಒನ್ ಬೈ ಒನ್ ಯಾವ ರೀತಿ ಬದಲಾಯ್ತಾ ಹೋಯ್ತು, ಸ್ಕೂಟರ್ ಡಿಸೈನ್ ಆಗಲಿ ಅದು ಯಾವ ರೀತಿ ಬದಲಾಯ್ತಾ ಹೋಯ್ತು ಅಂತ ಪ್ರತಿಯೊಂದು ಸ್ಕೂಟರು ಸಹ ಇಲ್ಲಿ ಇಟ್ಟಿದ್ದಾರೆ. ಎಷ್ಟು ಚೆಂದ ಇದೆ ನೋಡಿ. ಈ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಲಂಡನ್ನಿಂದ ಇಂಪೋರ್ಟ್ ಮಾಡ್ಕೊಂಡಿರೋದಂತೆ. ತುಂಬಾ ಚೆನ್ನಾಗಿದೆ. ಕಾರ್ನ ಎಷ್ಟು ನೀಟಾಗಿ ಅಂದರೆ ಒಂದೇ ಕಡೆ ಎಷ್ಟು ಕಾರ್ನ ಕಲೆಕ್ಷನ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಪಯಣ ಎಲ್ಲಿ ಬರುತ್ತೆ ಅಂದರೆ, ಯಾವ ಲೊಕೇಶನಲ್ಲಿ ಲೊಕೇಟ್ ಆಗುತ್ತೆ ಅಂದರೆ, ಇದು ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಹೈವೇನಲ್ಲಿ ಲೆಫ್ಟ್ ಸೈಡಲ್ಲೇ ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. 12 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ 50 ರೂಪಾಯಿ ಒಳಗಡೆ ಚಾರ್ಜ್ ಇರುತ್ತೆ ಅಷ್ಟೇ. ಪಾರ್ಕಿಂಗ್ ಎಲ್ಲ ಫ್ರೀ ಇರುತ್ತೆ. ಈ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಯಾರ ಹತ್ರ ಇತ್ತು ಅಂತಲೂ ಸಹ ಫೋಟೋಗಳನ್ನ ಅಲ್ಲಿ ಹಾಕಿದ್ದಾರೆ. ಜೀಪ್ ನೋಡಿ, ಇಲ್ಲಿ ವಿಷ್ಣು ಸರ್ ಯೂಸ್ ಮಾಡ್ತಿದ್ದಂಥ ಕಾರ್ನೂ ಸಹ ನಿಲ್ಲಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದು ಸಲ ಬಂದು ಇದನ್ನು ನೋಡಿ, ತುಂಬ ಚೆನ್ನಾಗಿದೆ ಇಲ್ಲಿ. ಕಾರ್ನೆಲ್ಲ ನೋಡಿಕೊಂಡು ನಾವು ಕೆಳಗಡೆ ಬಂದರೆ, ನಮ್ಮ ಪೂರ್ವಜರು ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತಿದ್ದಂಥ ಬಳಸ್ತಿದ್ದಂತಹ ಸಾಮಾನುಗಳು ಇಲ್ಲಿ ಕಲೆಕ್ಷನ್ ಮಾಡಿಟ್ಟಿದ್ದಾರೆ. ಎಷ್ಟು ಚೆಂದ ಇದೆ ನೋಡಿ.
ಮತ್ತು ಪೇಂಟಿಂಗ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಪೇಂಟಿಂಗ್ಸ್ಗಳು. ಮತ್ತು ಹಳೆ ಕಾಲದ್ದು ಕಾಯಿನ್ಸ್ ಇದೆ, ಕಾಯಿನ್ಗಳು ಮತ್ತು ಪೋಸ್ಟ್ ಆಫೀಸಲ್ಲಿ ಯೂಸ್ ಮಾಡ್ತಿದ್ದಂಥ ಸ್ಟಾಂಪ್ಸ್ಗಳು, ನಮ್ಮ ಪೂರ್ವಜರು ಯೂಸ್ ಮಾಡ್ತಿದ್ದಂಥ ನೋಟ್ಸ್ ಅಂದರೆ ಬೇರೆ ಬೇರೆ ದೇಶದ್ದು ಸಹ ಅಲ್ಲಿಟ್ಟಿದ್ದಾರೆ. ಮತ್ತು ಲ್ಯಾಂಪು ಮತ್ತು ಶಿಲೆಗಳು ಪ್ರತಿಯೊಂದು ನನ್ನ ಮಗಳು ಮುಟ್ಟೆಲ್ಲ ಅಬ್ಸರ್ವ್ ಮಾಡಿ ನೋಡ್ತಿದ್ದಾಳೆ ಅದನ್ನು, ಅಷ್ಟು ಚೆಂದ ಇತ್ತದು. ಪ್ರತಿಯೊಂದೂ ಸಹ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರಂತೆ. ಯೋಗ ಮಾಡೋದು, ವ್ಯಾಯಾಮ ಮಾಡೋದು ಮತ್ತು ಶಿಲೆಗಳು ಪ್ರತಿಯೊಂದೂ ಸಹ ಇಟ್ಟಿದ್ದಾರೆ. ಒಂದು ಸಲ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.